ಆಗಿರುತ್ತೆ ಅಂತ ಐ ಫೀಲ್. ತೆಲುಗುವಲ್ಲಿ ಬಿಗ್ ಬಾಸ್ ನಡೀತಿದ್ರು ಕೂಡ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ದಿಲೀಪ್ ಶೆಟ್ಟಿ ಅವರು ಕೂಡ ಒಬ್ರು ಆಗ್ತಾರೆ ಅಂತ ಒಂದು ಟಾಕ್ ಇತ್ತು. ಸಾಕಷ್ಟು ಜನ ತೆಲುಗು ಆಡಿಯನ್ಸ್ ಕೂಡ ಇಷ್ಟಪಟ್ಟಿದ್ರು. ತೆಲುಗುಗೆ ಯಾಕೆ ಹೋಗಿಲ್ವೋ ಅದ್ ನಮಗ್ ಗೊತ್ತಿಲ್ಲ, ಇವಾಗ ನೀವೇ ಹೇಳ್ಬೇಕು. ಅಂಡ್ ಕನ್ನಡದಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಹೋಗ್ತೀರಾ, ಹೆಂಗೆ ಏನು ಎತ್ತ ಅಂತ? ಸೊ ಕನ್ನಡದ್ದು ನಾನು ಗೊತ್ತಿಲ್ಲ ಏನು ಅಂತ ಇನ್ನ ರಿವೀಲ್ ಮಾಡಲ್ಲ. ಬಟ್ ತೆಲುಗು ಆಲ್ರೆಡಿ ಅಂದ್ರೆ ಬಂದಿತ್ತು, ಆಲ್ರೆಡಿ ಶುರು ಆಗಿದೆ. ಸೊ ನಾನು ಬರಲ್ಲ ಅಂತಾನೆ ಹೇಳಿದ್ದೆ. ಅಂಡ್ ಇವಾಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರೀತಾ ಇದ್ದಾರೆ. ಬಟ್ ಹೋಗ್ತಿರೋದಕ್ಕೆ ಮೇನ್ ರೀಸನ್ ಅಂದ್ರೆ ನಾನು ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಒಂದು ಫ್ಯಾಮಿಲಿ ಸ್ಟೋರಿನ ನಾನು 1.5 year ಇಂದ ವರ್ಕ್ ಮಾಡ್ತಾನೆ ಇದ್ದೀನಿ ಆ ಫ್ಯಾಮಿಲಿ ಸ್ಟೋರಿಗೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀನಿ. ಸೊ ಶುರು ಆದ್ರೆ ಈ ಇಯರ್ ಒಳಗಡೆ ನಾವು ಶೂಟಿಂಗ್ ಮಾಡ್ಬೇಕು. ಸೊ ಹಾಗಿರ್ಬೇಕಾದ್ರೆ ಆ ಕಮಿಟ್ಮೆಂಟ್ ಕೊಟ್ರೆ ಅವ್ರಿಗೂ ತೊಂದ್ರೆ ಅಂಡ್ ಈ ಕಡೆನೂ ತೊಂದ್ರೆ. ಸೊ ಎರಡು ಕಡೆ ತೊಂದರೆ ಆಗ್ಬಾರ್ದು. ಸೊ ಆ ರೀಸನ್ಗೋಸ್ಕರ ಹೋಗ್ತಾ ಇಲ್ಲ.